ನಮಸ್ತೆ ಸ್ನೇಹಿತರೆ, ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಟೈಮ್ನ ವ್ಯಾಲ್ಯೂವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬಡವನೇ ಇರಲಿ ಅಥವಾ ಶ್ರೀಮಂತನೇ ಇರಲಿ, ಎಲ್ಲರಿಗೂ ಇರುವುದು ಒಂದೇ ಟೈಮ್, 24 ಗಂಟೆಗಳು ಮಾತ್ರ. ಒಂದು ದಿವಸಕ್ಕೆ ಇರುವಂಥ ಪ್ರತಿಯೊಬ್ಬರಿಗಿರ್ತಕ್ಕಂಥ ಟೈಮ್ ಎಂತಂದರೆ 24 ಗಂಟೆಗಳು ಮಾತ್ರ. ಅವುಗಳಲ್ಲಿ ಎಷ್ಟು ಗಂಟೆಗಳನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಟೈಮ್ನ ವ್ಯಾಲ್ಯೂ ಎನ್ನುವುದು ಹೆಚ್ಚು ಕಡಿಮೆಯಾಗುತ್ತದೆ. ಇದು ತಮಗೆ ಅರ್ಥವಾಗಲಿಲ್ಲ ಎಂದು ನನಗನಿಸುತ್ತಿದೆ. ಎಲ್ಲರಿಗೂ ಇರುವ 24 ಗಂಟೆಯಲ್ಲಿ ಆ ಗಂಟೆಗಳನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದು ಕುತೂಹಲಕಾರಿ ವಿಷಯವಾಗಿದೆ. ಕೆಲವೊಬ್ಬರಿಗೆ 6 ಗಂಟೆ ನಿದ್ರೆ ಮಾಡಿ ಉಳಿದ ಎಲ್ಲ ಟೈಮ್ನಲ್ಲೂ ಕೆಲಸ ಮತ್ತು ತಮ್ಮ ಕಾರ್ಯಗಳಲ್ಲೇ ಕಳೆದು ಹೋಗುತ್ತಾರೆ. ಇನ್ನು ಕೆಲವರು 8 ಗಂಟೆಗಳ ಕಾಲ ನಿದ್ರಿಸಿ ಉಳಿದ 16 ಗಂಟೆಗಳ ಕಾಲ ಕೆಲಸ ಮಾಡಿದರೂ ಸಹಿತ ಅವರಿಗೆ ಯಶಸ್ಸು ಅನ್ನುವುದು ಸಿಗುವುದಿಲ್ಲ. ಆದರೂ ಪ್ರಯತ್ನವನ್ನು ಬಿಡುವುದಿಲ್ಲ. ಆದರೆ ಟೈಮ್ನ ಮ್ಯಾನೇಜ್ಮೆಂಟ್ ಅಂದರೆ ಹಾಗಲ್ಲ. ನಾವು ನಮಗೆ ಇರುವ 24 ಗಂಟೆಗಳನ್ನು 240 ಗಂಟೆಗಳು ಅಥವಾ 2400 ಗಂಟೆಗಳು, 24,000 ಗಂಟೆಗಳು ಸಹಿತ ಆಗಿ ನಾವು ಪರಿವರ್ತನೆಯನ್ನು ಮಾಡಿಕೊಳ್ಳಬಹುದು. ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವುದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ. ನಿಮಗೆ ಈಗ ಅನ್ನಿಸುತ್ತಿರಬಹುದು, ಹೇಗೆ 24 ಗಂಟೆಗಳನ್ನು, ಒಂದು ದಿನದಲ್ಲಿರ್ತಕ್ಕಂಥ 24 ಗಂಟೆಗಳನ್ನು ಹೇಗೆ 240, 2400, 24,000 ಗಂಟೆಗಳನ್ನು ಹೇಗೆ ಮಾಡಿಕೊಳ್ಳಬಹುದು ಎಂಬ ಕುತೂಹಲಕಾರಿ ವಿಷಯವಾಗಿರಬಹುದು. ಆದರೆ ಇದು ಅಕ್ಷರಶಃ ಸತ್ಯವಾಗಿದೆ. ಈ ಸೂತ್ರವನ್ನು ಅನೇಕ ಜನ ವ್ಯಾಪಾರಸ್ಥರು ಮತ್ತು ಅತ್ಯಂತ ಅಗರ್ಭ ಶ್ರೀಮಂತರು ಸಹಿತ ಈ ಸೂತ್ರವನ್ನು ಉಪಯೋಗಿಸಿ ಬಹಳಷ್ಟು ಹಣವನ್ನು, ಖ್ಯಾತಿಯನ್ನು, ಹೆಸರನ್ನು ಗಳಿಸಿಕೊಂಡಿರ್ತಾರೆ. ಆದ್ದರಿಂದ ಈ ಸೂತ್ರಕ್ಕೆ ತುಂಬ ವ್ಯಾಲ್ಯೂ ಎನ್ನುವುದು ಇದೆ. ಆ ಸೂತ್ರ ಯಾವುದು ಎಂದರೆ, ನಿನಗೆ ಇರುವುದು 24 ಗಂಟೆ. ನಿನ್ನಂತೆಯೇ ಎಲ್ಲರಿಗೂ, ಇನ್ನುಳಿದ ಎಲ್ಲ ಜನರಿಗೂ ಇರುವುದು ಸಹಿತ 24 ಗಂಟೆಗಳು. ನಿನ್ನಂತೆ 24 ಗಂಟೆಗಳಿರುವ 10 ಜನರನ್ನು ಕೂಡಿಸಿಕೊಂಡು ನಿನ್ನ ಕೆಲಸದಲ್ಲಿ ತೊಡಗಿಸಿಕೊಂಡರೆ 240 ಗಂಟೆಗಳು ಆಗುತ್ತವೆ. ಒಂದು ದಿವಸಕ್ಕೆ 10 ಜನ ದುಡಿದರೆ 24 × 10 240 ಗಂಟೆಗಳು ಆಗುತ್ತವೆ. ಆದ್ದರಿಂದ ಸಮಯವನ್ನು ಹೆಚ್ಚಿಸಿಕೊಳ್ಳುವ ರೀತಿಗಳಲ್ಲಿ ಇದು ಒಂದಾಗಿದೆ. ಅದೇ ವೇಳೆಯಲ್ಲಿ 10 ಜನರ ಬದಲಿಗೆ 100 ಜನರನ್ನು ಒಂದು ಕೆಲಸಕ್ಕೆ ನೇಮಿಸಿಕೊಂಡು ಆ ಕೆಲಸವನ್ನು ಪೂರ್ತಿ ಮಾಡಿದರೆ 2400 ಗಂಟೆಗಳಷ್ಟು ಸಮಯ ಉಳಿತಾಯವಾಗುತ್ತದೆ. ಹಾಗೂ ನಮ್ಮ ಟೈಮ್ ವ್ಯಾಲ್ಯೂ ಎನ್ನುವುದು ಹೆಚ್ಚಿಗೆ ಆಗಿ ನಮಗೆ ಸಂಪಾದನೆಯು ಸಹಿತ ಹೆಚ್ಚಾಗುತ್ತದೆ. ಆದ್ದರಿಂದಲೇ ಸ್ನೇಹಿತರೆ, ಟೈಮ್ನ ವ್ಯಾಲ್ಯೂ ಎನ್ನುವುದನ್ನು ಹೆಚ್ಚಿಸಿಕೊಂಡು ನಮ್ಮ ಉದ್ಯೋಗಗಳನ್ನು ಹೆಚ್ಚಿಗೆ ಸೃಷ್ಟಿಸಿ ಹೆಚ್ಚು ಆದಾಯವನ್ನು ಗಳಿಸಿ ಶ್ರೀಮಂತರಾಗಬಹುದು. ಸ್ನೇಹಿತರೆ, ನಮಗಿರುವ ಟೈಮ್ ಅನ್ನು ಹೆಚ್ಚಿಸಿಕೊಂಡು ಟೈಮ್ನ ವ್ಯಾಲ್ಯೂವನ್ನು, ಸಮಯವನ್ನು ಹೆಚ್ಚಿಸಿಕೊಳ್ಳುವ ಕೆಲವು ವಿಧಗಳಲ್ಲಿ ಇದು ಒಂದಾಗಿದೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.